ಆತಂಕದಲ್ಲಿ ಕೊಡಗು. ಪ್ರಜಾಧ್ವನಿ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಿಂಪ್ರಿತಾ ಯಶ್ಪಾಲ್. ಪುಷ್ಯ ಮಳೆಯ ಅಬ್ಬರಕ್ಕೆ ಬೆಚ್ಚಿಬಿದ್ದ ಕೊಡಗು. ದಿನದಿಂದ ದಿನಕ್ಕೆ ಹೆಚ್ಚಿದ ಆತಂಕ. ಪುಷ್ಯ ಮಳೆ ಕೊಡಗಿನಲ್ಲಿ ಮತ್ತೆ ಅಬ್ಬರಿಸಿದ ಪರಿಣಾಮ ಎರಡನೇ ಬಾರಿಗೆ ಭಾಗಮಂಡಲ ತ್ರಿವೇಣಿ ಸಂಗಮ ಸೇರಿದಂತೆ ಕೊಡಗಿನ ಹಲವು ಪ್ರದೇಶಗಳು ಜಲಾವೃತಗೊಂಡಿದೆ. ಜಿಲ್ಲೆಗೆ ಹೊಂದಿಕೊಂಡಂತಿರುವ ಕೇರಳದ ವಯನಾಡು ಪ್ರದೇಶದಲ್ಲಿ ಮಳೆ ಅಬ್ಬರಿಸಿ ಭಾರಿ ಭೂಕುಸಿತವಾಗಿರುವ ಬೆನ್ನಲ್ಲೇ ಅದರ ಪರಿಣಾಮಗಳು ಕೊಡಗಿನ ಮೇಲೆ ಬೀರಲಾರಂಭಿಸಿದ್ದು ಜನ ಆತಂಕದಲ್ಲಿ ದಿನ ಕಳೆಯುವಂತಾಗಿದೆ. ಜುಲೈ 15ರಿಂದ ಆಗಸ್ಟ್ 15ರ ದಿನಗಳನ್ನು ಅತಿ ಹೆಚ್ಚು ಮಳೆ ಬೀಳುವ ದಿನಗಳೆಂದು ಪರಿಗಣಿಸಲಾಗಿದೆ. ಅದರಲ್ಲೂ 2018ರ ನಂತರವಂತೂ ಇದೇ ಸಮಯದಲ್ಲಿ ಭಾರಿ ಮಳೆ ಸುರಿಯುವುದರೊಂದಿಗೆ ಭೂಕುಸಿತದಂತಹ ದುರ್ಘಟನೆಗಳು ನಡೆಯುತ್ತಿವೆ. ಕಳೆದ 3 ವರ್ಷಗಳಿಂದ ಕೊಡಗಿನಲ್ಲಿ ಭೂಕುಸಿತದಂತಹ ಘಟನೆಗಳು ನಡೆದಿರಲಿಲ್ಲ. ಜೊತೆಗೆ ಭಾರಿ ಪ್ರಮಾಣದ ಮಳೆಯೂ ಸುರಿದಿರಲಿಲ್ಲ. ಆದರೀಗ ಸುರಿಯುತ್ತಿರುವ ಮಳೆಯ ಪ್ರಮಾಣವನ್ನು ಗಮನಿಸಿದ್ರೆ ಭಯ ಹುಟ್ಟಿಸುವಂತಿದೆ. ಇದೀಗ ಒಂದೇ ದಿನದಲ್ಲಿ ಜಿಲ್ಲೆಯಲ್ಲಿ ಸರಾಸರಿ 117.40 ಮಿಲಿಮೀಟರ್ ಮಳೆಯಾಗಿರುವುದು ಭಯ ಹುಟ್ಟಿಸಿದೆ. ಜೊತೆಗೆ ಭಾಗಮಂಡಲದ ವ್ಯಾಪ್ತಿಯಲ್ಲಿ 245 ಮಿಲಿಮೀಟರ್ ಮಳೆ ಸುರಿದಿರುವುದು ಜನಜೀವನವನ್ನು ದುಸ್ತರಗೊಳಿಸಿದೆ. ಮಳೆಯ ರಭಸಕ್ಕೆ ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತವಾಗಿದ್ದು ಕಾವೇರಿ ನದಿ ಪಾತ್ರದಲ್ಲಿ ಮತ್ತೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿರಾಜಪೇಟೆ ಹೋಬಳಿ ಬೇತ್ರಿ ಕಾವೇರಿ ಹಿನ್ನೀರಿನಲ್ಲಿ ಸಿಲುಕಿದ 6 ಜನರನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಬೋಟ್ ಮೂಲಕ ರಕ್ಷಣೆ ಮಾಡಿದ್ದಾರೆ. ಈಗಾಗಲೇ ಪ್ರವಾಹದಿಂದ ಸಂಕಷ್ಟಕ್ಕೀಡಾಗಿರುವ ಜನರಿಗೆ ಮತ್ತೆ ಮಳೆಯ ಅಬ್ಬರ ಕಾವೇರಿಯ ಪ್ರವಾಹ ಬೆಚ್ಚಿ ಬೀಳಿಸಿದೆ. ಸದ್ಯ ಕೊಡಗಿನಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ 2000 ಮಿಲಿಮೀಟರ್ ಮಳೆ ಸುರಿದಿದ್ದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಸುಮಾರು 945 ಮಿಲಿಮೀಟರ್ನಷ್ಟು ಹೆಚ್ಚು ಮಳೆಯಾಗಿರುವುದು ಕಂಡುಬರುತ್ತಿದೆ. ಕಳೆದ ವರ್ಷ ಈ ಸಮಯದಲ್ಲಿ ಕೇವಲ 1171 ಮಿಲಿಮೀಟರ್ ಮಾತ್ರ ಮಳೆ ಸುರಿದಿತ್ತು. ಮಡಿಕೇರಿ ತಾಲೂಕು ವ್ಯಾಪ್ತಿಯಲ್ಲಿ ಭಾರಿ ಮಳೆ ಸುರಿದಿರುವುದು ಜನರ ನಿದ್ದೆಗೆಡಿಸಿದೆ. ಒಂದೇ ದಿನದಲ್ಲಿ 180.03 ಮಿಲಿಮೀಟರ್ ಮಳೆ ಸುರಿಯುವ ಮೂಲಕ ಜನವರಿಯಿಂದ ಇಲ್ಲಿಯವರೆಗಿನ ಮಳೆಯು 2877.20 ಮಿಲಿಮೀಟರ್ಗೆ ತಲುಪಿದೆ. ಮಳೆ ಹೀಗೆಯೇ ಮುಂದುವರೆದ್ರೆ ಭಾರಿ ಹಾನಿಯಾಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಜಿಲ್ಲೆಯಲ್ಲಿ ಹೋಬಳಿವಾರು ಮಳೆ ನೋಡುವುದಾದ್ರೆ ಮಡಿಕೇರಿ ಕಸಬಾ 112.80, ನಾಪೋಕ್ಲು 177.80, ಸಂಪಾಜೆ 184.50, ಭಾಗಮಂಡಲ 245, ವಿರಾಜಪೇಟೆ 142 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಕುಶಾಲನಗರ ಬಳಿಯ ಗೊಂದಿ ಬಸವನಹಳ್ಳಿಯ ಕೆರೆ ಏರಿ ಒಡೆದು ನಷ್ಟವಾಗಿದೆ. ಜೊತೆಗೆ ಕಾವೇರಿ ನದಿ ಪ್ರವಾಹೋಪಾದಿಯಲ್ಲಿ ಹರಿಯುತ್ತಿದ್ದು ಭಾರಿ ಸಂಕಷ್ಟ ಎದುರಾಗಿದೆ. ಈಗಾಗಲೇ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಒಟ್ಟಾರೆ ಕೊಡಗು ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಭಾರಿ ಮಳೆ ಸಂಕಷ್ಟದ ಸರಮಾಲೆಯನ್ನೇ ತಂದೊಡ್ಡಿದ್ದಂತೂ ನಿಜ. ಮೇ ತಿಂಗಳಿನಿಂದ ಇಲ್ಲಿಯವರೆಗೆ ಈ ವರ್ಷ ಭಾರಿ ಮಳೆ ಸುರಿದಿರುವುದರಿಂದ ಅಂತರ್ಜಲದ ಪ್ರಮಾಣವು ಕೂಡ ಹೆಚ್ಚಾಗಿದ್ದು ಬೆಟ್ಟಗುಡ್ಡ ಸೇರಿದಂತೆ ಎಲ್ಲೆಡೆಯಲ್ಲಿಯೂ ಜಲ ಹುಟ್ಟಿ ಹರಿಯುತ್ತಿದೆ. ಇದರಿಂದ ಭೂಕುಸಿತದ ಭಯವೂ ಹೆಚ್ಚಾಗಿದೆ. ಹೀಗಾಗಿ ಜನ ಎಚ್ಚರಿಕೆಯಿಂದ ಇರುವುದು ಅತ್ಯಗತ್ಯವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.